ಹಲೋ, ಎಲ್ಲರಿಗೂ ನಮಸ್ತೆ. ನಾವಿವತ್ತು ಬಂದಿರೋದು ನಮ್ಮ ಮನೆ ದೇವರಾದಂಥ, ನಮ್ಮ ಹಸ್ಬೆಂಡ್ ಮನೆ ದೇವರಾದಂಥ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ. ಇದನ್ನು ಕೋಣಮ್ಮ ಲಕ್ಷ್ಮೀದೇವಿ ಅಂತಲೂ ಕೂಡ ಕರೀತಾರೆ. ಇದಿರೋದು ಕುಂದೂರು ಮಠ, ಕುಂದೂರು ಮೆಳಿಯಮ್ಮನ ದೇವಸ್ಥಾನದ ಪಕ್ಕ ಇರೋ ಬೆಳಗುಲಿ ಅನ್ನೋ ಗ್ರಾಮದಲ್ಲಿ. ಇದು ತುಂಬ ಹಳೆ ದೇವಸ್ಥಾನ ಆಗಿದ್ದರಿಂದ ಇದನ್ನು ಕೆಡವಿಬಿಟ್ಟು ರಿನೋವೇಟ್ ಮಾಡಿ ರೀಓಪನಿಂಗ್ ಮಾಡಿದ್ದಾರೆ. ಸೊ ಹಾಗಾಗಿ ಬಂದಿದ್ವಿ. ನಾವು ಆಲ್ರೆಡಿ ಬಂದಾಗಲೇ ತುಂಬ ಲೇಟಾಗಿಬಿಟ್ಟಿತ್ತು. ಗುರುವಾರ ಶುಕ್ರವಾರ 2 ದಿನ ಹೋಮ ಪೂಜೆ ಎಲ್ಲ ಇತ್ತು. ನಾವು ಬಂದಿದ್ದು ಶುಕ್ರವಾರ. ಇದು ನೋಡಿ ಮೇಲ್ಗಡೆ ಗೋಪುರ ಹತ್ತಿ ನಮಸ್ಕಾರ ಮಾಡ್ಕೊಬನ್ನಿ ಅಂದರು. ಸೊ ನಾವು ಫುಲ್ ಸರ್ಕಸ್ ಮಾಡ್ಕೊಂಡು ಗೋಪುರ ಹತ್ತಿ ದರ್ಶನ ಮಾಡೋದಕ್ಕೆ ಬಂದ್ವಿ. ತುಂಬ ಗ್ರ್ಯಾಂಡಾಗೆ ಸೆಲೆಬ್ರೇಟ್ ಮಾಡಿದರು, ಓಪನಿಂಗ್ ಮಾಡಿದರು. ದೊಡ್ಡದಾಗೆ ಪ್ರೋಗ್ರಾಮ್ ಎಲ್ಲ ಇತ್ತು. ಊಟದ ವ್ಯವಸ್ಥೆ ಕೂಡ ಎಲ್ಲ ತುಂಬ ಇತ್ತು. ನಾವು ಬಂದಿದ್ದೆ ಮಧ್ಯಾಹ್ನ 3:30-4 ಗಂಟೆ ಆಗಿದ್ದರಿಂದ ಬೇಗ ದೇವ್ರ ದರ್ಶನ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಬಂದ್ವಿ. ತುಂಬ ವೀಡಿಯೋಸ್ ತೊಗೊಳಕ್ಕಾಗಲಿಲ್ಲ, ತುಂಬ ದೇವಸ್ಥಾನ ರಶ್ ಇದ್ದಿದ್ದರಿಂದ. ನಮ್ಮ ಸಿಸ್ಟರು ಮೇಲ್ಗಡೆ ಗೋಪುರ ಹದ್ದಲ್ಲೇ ನಿಂತಿದ್ದಾರೆ. ಈ ನಮ್ಮ ಮನೆ ದೇವ್ರದ್ದು ಅರ್ಚಕರು ಬಂದು ಅಶೋಕ್ ಅಂತ. ದೇವ್ರದ್ದು ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು. ಇವರೇ ನೋಡಿ, ರವಿ ಬ್ರದರ್, ನಮ್ಮ ಸಿಸ್ಟರ್ ಇವರು. ಅದು ಮುಗಿಸ್ಕೊಂಡು ನಾವು ಬಂದಿದ್ದೆ ಮನೆ ದೇವರು, ಗಂಡ ದೇವರು. ಇವರು ಅಲ್ಲೇ ಇರೋದು. ಇವರು ಮನೆ ದೇವ್ರ ಹೆಸರು ಜೋಡಿ ಆಂಜನೇಯ ಅಂತ. ಇಲ್ಲಿ 2 ಆಂಜನೇಯ ಇದೆ. ಆ ಜೋಡಿ ಆಂಜನೇಯದ ಅರ್ಚಕರು ಇವರು. ಹೆಣ್ದೇವ್ರ ಅರ್ಚಕರೇ ಬೇರೆ, ಗಂಡದೇವ್ರ ಅರ್ಚಕರೇ ಬೇರೆ. ಅಲ್ಲಿಂದ ಇಲ್ಲಿಗೆ 1 ಕಿಲೋಮೀಟರ್ ದೂರ ಆಗುತ್ತೆ, ಹೆಣ್ದೇವರಿಂದನೂ ಗಂಡದೇವರಿಂದನೂ. ಸೊ ಇಲ್ಲಿ ವಿಶೇಷ ಏನಂದರೆ ಇಲ್ಲಿ 3 ನಾಮ ಹಾಕ್ತಾರೆ. 2 ವೈಟು 1 ರೆಡ್ಡು ಎಲ್ಲರಿಗೂ ಕೂಡ ಹಾಕ್ತಾರೆ. ಸೊ ರವಿ ತಮ್ಮನಿಗೆ ಮಕ್ಕಳಿಬ್ಬರಿಗೂ ಕೂಡ ನಾಮ ಇಡ್ತಾರೆ. ಲೇಡೀಸ್ಗೇನು ಇಡಲ್ಲ, ಜಸ್ಟ್ ಒಂದು ಡಾಟ್ ಥರ ಇಡ್ತಾರಷ್ಟೇ. ಬಟ್ ಜೆಂಟ್ಸಿಗೆ ಮಕ್ಕಳಿಗೆಲ್ಲ 3 ನಾಮ ಇಡ್ತಾರೆ. ಮತ್ತು ಈ ಜೋಡಿ ಆಂಜನೇಯನೂ ಅಷ್ಟೇ 2 ಇಯರ್ಸ್ ಬಿಫೋರು ಇದು ಕೂಡ ರಿನೋವೇಟ್ ಆಗಿ ತುಂಬ ಗ್ರ್ಯಾಂಡಾಗಿ ಓಪನ್ ಆಯಿತು. ಇದೇ ನೋಡಿ ನಮ್ಮ ಜೋಡಿ ಆಂಜನೇಯ ಸ್ವಾಮಿ. ಒಂದು ದೊಡ್ಡದಿದೆ, ಇನ್ನೊಂದು ಚಿಕ್ಕದಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.